Hello everyone, good morning. In this class today I discuss topic on kinds of action verbs. Previous I told you topic on verb tenses. So now let's start now kinds of action verbs. So kinds of action verbs are two kinds of verbs in action verbs. There are transitive verb, another one intransitive verb. So transitive verb means action verbs also show the various moods of verbs. So what is a transitive verb? Transitive verb is action verbs also show the various moods of verbs. So it means in Kannada ಮುಖ್ಯ ಕ್ರಿಯಾಪದಗಳು ಕ್ರಿಯಾಪದಗಳು ಆಜ್ಞೆ ಹಾರೈಕೆ ಅಫೆಕ್ಷಸ್ ಸಂಭವನೀಯತೆ ಮೊದಲಾದ ಅಪೇಕ್ಷಿತ ಕ್ರಿಯಾರ್ಥಗಳಲ್ಲೊಂದು ಒಂದನ್ನು ಸೂಚಿಸುವ ಧಾತು ರೂಪಗಳು ಕೂಡ ಆಗಿವೆ ನೋಡಿ ಟ್ರಾನ್ಸಿಟಿವ್ ವರ್ಬ್ಸ್ ಅಂತಕ್ಕಂಥದ್ದು ಏನು ಹೇಳ್ದತ್ತಪ್ಪ ಅಂತಂದಾಗ ಇಲ್ಲಿ ಆ್ಯಕ್ಷನ್ ವರ್ಬ್ಸ್ ಆಲ್ಸೋ ಶೋ ದ ವೇರಿಯಸ್ ಮೂಡ್ಸ್ ಆಫ್ ಅ ವರ್ಬ್ಸ್. ಇಲ್ಲಿ ಇರ್ತಕ್ಕಂತಹ ಮುಖ್ಯ ಕ್ರಿಯಾಪದಗಳು ಆಜ್ಞೆ ಹಾರೈಕೆ ಅಪೇಕ್ಷೆ ಸಂಭವನೀಯತೆ ಮೊದಲಾದ ಅಪೇಕ್ಷಿತ ಕ್ರಿಯಾರ್ಥಗಳಲ್ಲೊಂದನ್ನು ಸೂಚಿಸುವ ಧಾತು ರೂಪಗಳು ಕೂಡ ಆಗಿವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಟ್ರಾನ್ಸಿಟಿವ್ ವರ್ಬ್ ಅಂತಕ್ಕಂಥದ್ದು ಏನು, ಟ್ರಾನ್ಸಿಟಿವ್ ವರ್ಬ್ಸ್ ಮೀನ್ಸ್ ಏನು ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋಣ. ಟ್ರಾನ್ಸಿಟಿವ್ ವರ್ಬ್ ಅಂತಕ್ಕಂಥದ್ದು ಏನಿದೆನೋ ಇವ್ರ ಒಂದು ಮೀನಿಂಗನ್ನು ನಾವು ನೋಡೋಣ ಈಗ. ಇಟ್ ಮೀನ್ಸ್ ಸಕರ್ಮ ಕ್ರಿಯಾ ಪದಗಳು ಅಂತ ಹೇಳ್ತೀವಿ ನಾವು. ಸಕರ್ಮ ಕ್ರಿಯಾಪದಗಳಂತಂದ್ರೆ ಏನು, ನಾವು ಇದನ್ನ ತಿಳ್ಕೊಬೇಕೀಗ. ಏನಿದು ಸಕರ್ಮ ಕ್ರಿಯಾಪದಗಳಂತಂದಾಗ ನೋಡಿ, ಟ್ರಾನ್ಸಿಟಿವ್ ವರ್ಬ್ ಟ್ರಾನ್ಸಿಟಿವ್ ಮೀನ್ಸ್ ಪಾಸಿಂಗ್ ಓವರ್ a verb is transitive if the action does not stop with the agent. It means does or subject, but passes from the agent to an
object. So, transitive means passing over. A verb is a transitive if the action does not stop with the agent. It means does or subject but passes from the agent to an object. ಟ್ರಾನ್ಸಿಟಿವ್ ಅಂದಾಗ ಏನಂತ ಹೇಳ್ತೀವಪ್ಪ ಅಂತಂದಾಗ ನಾವು ಒಂದರಿಂದ ಇನ್ನೊಂದಕ್ಕೆ ಸಾಗುವುದು ಕ್ರಿಯೆಯು ಕರ್ತೃವಿನೊಂದಿಗೆ ನಿಲ್ಲದೆ ಕರ್ಮಪದಕ್ಕೆ ಸಾಗಿದರೆ ಅಂತಹ ಕ್ರಿಯಾಪದವು ಸಕರ್ಮ ಕ್ರಿಯಾಪದವಾಗುತ್ತದೆ. ನೋಡಿ, ಟ್ರಾನ್ಸಿಟಿವ್ ವರ್ಬ್ ಅಂದ್ರೆ ಒಂದರಿಂದ ಇನ್ನೊಂದಕ್ಕೆ ಸಾಗುವುದು, ಕ್ರಿಯೆಯು ಕರ್ತೃವಿನೊಂದಿಗೆ ನಿಲ್ಲದೆ ಕರ್ಮಪದಕ್ಕೆ ಸಾಗಿದರೆ ಅಂತಹ ಕ್ರಿಯಾಪದವನ್ನು ಸಕರ್ಮ ಕ್ರಿಯಾಪದವೆಂದು ಕರೆಯುತ್ತೇವೆ ಅಂತಕ್ಕಂಥದ್ದನ್ನು ಇದು ಸ್ಪಷ್ಟವಾಗಿ ನಾವು ಅರ್ಥೈಸ್ಕೋಬೇಕು. ಹೌದಾ? ವಾಟ್ ಈಸ್ ಟ್ರಾನ್ಸಿಟಿವ್ ವರ್ಬ್ಸ್ ಅಂತಂದಾಗ ಟ್ರಾನ್ಸಿಟಿವ್ ಮೀನ್ಸ್ ಪಾಸಿಂಗ್ ಓವರ್. ಎ ವರ್ಬ್ ಈಸ್ ಟ್ರಾನ್ಸಿಟಿವ್ if the action does not stop with the agent but passes from the agent to an object. It means ಕನ್ನಡದಲ್ಲಿ ನಾವು ಇದನ್ನ ಅರ್ಥೈಸ್ಕೋಬೇಕು. ಟ್ರಾನ್ಸಿಟಿವ್ ಎಂದರೆ ಒಂದರಿಂದ ಇನ್ನೊಂದಕ್ಕೆ ಸಾಗ್ತಕ್ಕಂಥದ್ದು, ಕ್ರಿಯೆಯು ಕರ್ತೃವಿನೊಂದಿಗೆ ನಿಲ್ಲದೆ ಕರ್ಮ ಪದಕ್ಕೆ ಸಾಗಿದಾಗ ಅಂತಹ ಕ್ರಿಯಾಪದವು ಸಕರ್ಮ ಕ್ರಿಯಾಪದವಾಗುತ್ತದೆ ಎಂದು ನಾವು ಹೇಳುತ್ತೇವೆ. ಇಲ್ಲಿ ಇನ್ನು ಇನ್ ಅದರ್ ವರ್ಡ್ಸ್ ದ ವರ್ಬ್ಸ್ ದಟ್ ಟೇಕ್ ಆಬ್ಜೆಕ್ಟ್ ಆರ್ ಕಾಲ್ಡ್ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೀವಿ. ಇನ್ನೊಂದು ನಾವು ಅರ್ಥವನ್ನು ಹೇಳಬೇಕಾದಾಗ ನೋಡಿ, ಇನ್ ಅದರ್ ವರ್ಡ್ಸ್ ಇದನ್ನ ಡೆಫಿನೇಷನ್ ಇನ್ನೊಂದು ಬೇರೆ ಅರ್ಥದಲ್ಲಿ ಹೇಳಬೇಕಾದಾಗ in other words the verbs that take object are called transitive verb. So ಹೀಗಂದಾಗ in other words the verbs that take object are called transitive verbs ಅಂತ ಹೇಳ್ತೀವಿ ನಾವು. ಕರ್ಮ ಪದಗಳನ್ನು ಇಚ್ಛಿಸುವ ಕ್ರಿಯಾಪದಗಳಿಗೆ ಸಕರ್ಮ ಕ್ರಿಯಾಪದಗಳೆಂದು ಕರೆಯುತ್ತೇವೆ. ಹೀಗಂದಾಗ ಕನ್ನಡದಲ್ಲಿ ಏನಂತ ಹೇಳ್ತೀವಿ ನಾವು, ಕರ್ಮ ಪದಗಳನ್ನು ಇಚ್ಛಿಸುವ ಕ್ರಿಯಾಪದಗಳಿಗೆ ಸಕರ್ಮ ಕ್ರಿಯಾಪದಗಳೆಂದು ನಾವು ಕರೆಯುತ್ತೇವೆ. ಎಸ್. ಸೊ ನೆಕ್ಸ್ಟ್ ಕಮ್ ಟು ದಿ ಲುಕ್ ಆಟ್ ದ ಫಾಲೋಯಿಂಗ್ ಸಮ್ ಸೆಂಟೆನ್ಸಸ್. ಏನಪ್ಪ ಅಂತಂದ್ರೆ ಕೆಲವು ಸೆಂಟೆನ್ಸ್ಗಳನ್ನು ನೋಡಿ, ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ ನಾವು ಈಗ. ನೋಡಿ, ಸೀತಾ ಈಸ್ ಸೆಲ್ಲಿಂಗ್ ಫ್ರೂಟ್ಸ್. ನೋಡಿ, ಇಲ್ಲಿ ನಾವು ಟ್ರಾನ್ಸಿಟಿವ್ ವರ್ಬ್ ಯಾವುದು ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಇದು ಇಟ್ ಟೇಕ್ ಆನ್ ಆಬ್ಜೆಕ್ಟ್, ಏನೋ ಆಬ್ಜೆಕ್ಟನ್ನು ತೆಗೆದುಕೊಳ್ತತಿ, ಆಬ್ಜೆಕ್ಟ್ ಇದಾಗಿದೆ
ಹೌದಾ. ಸೆಲ್ಲಿಂಗ್ ಅಂತಕ್ಕಂಥದ್ದು ಏನಾಗಿದೆ ಇಲ್ಲಿ ಟ್ರಾನ್ಸಿಟಿವ್ ವರ್ಬ್ ಆಗಿದೆ, ಟ್ರಾನ್ಸಿಟಿವ್ ವರ್ಬ್ ಆಗಿದೆ. ಹೌದಾ. ಸೀತಾ ಅಂತಕ್ಕಂಥದ್ದು ಏನಾಗಿದೆ ಸಬ್ಜೆಕ್ಟ್ ಇದೆ, ಈಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಇದೆ, ಸೆಲ್ಲಿಂಗ್ ಅಂತಕ್ಕಂಥದ್ದು ಮೇನ್ ವರ್ಬ್ ಪ್ಲಸ್ ING ಇದೆ. ಆದರೆ ಇದು ಆ್ಯಕ್ಟ್ ಮಾಡ್ತಕ್ಕಂಥದ್ದು ಟ್ರಾನ್ಸಿಟಿವ್ ವರ್ಬ್ ಆಗಿ ಕೆಲಸವನ್ನು ಮಾಡ್ತಾ ಇದೆ. ಇದು ಇಟ್ ಟೇಕ್ ದ ಆ್ಯನ್ ಆಬ್ಜೆಕ್ಟ್, ಇದು ಆಬ್ಜೆಕ್ಟ್ ಆಗಿದೆ. ಹೌದಾ. ಸೀತಾ ಈಸ್ ಸೆಲ್ಲಿಂಗ್ ಫ್ರೂಟ್ಸ್. ಹೀಗಂದಾಗ ಕನ್ನಡದಲ್ಲಿ ನೋಡಿ, ಸೀತಾ ಹಣ್ಣುಗಳನ್ನು ಮಾರುತ್ತಿರುತ್ತಾಳೆ ಅಥವಾ ಮಾರುತ್ತಿದ್ದಾಳೆ ಅಂತಕ್ಕಂಥದನ್ನ ಅರ್ಥವನ್ನು ಈ ಸೆಂಟೆನ್ಸು ಕೊಡುತ್ತದೆ. ಇಲ್ಲಿ ಟ್ರಾನ್ಸಿಟಿವ್ ವರ್ಬ್ ಯಾವುದು ತಂದಾಗ ಸೆಲ್ಲಿಂಗ್ ಅಂತಕ್ಕಂಥ ಬರ್ತದಲ್ಲ, ಈ ಸೆಲ್ಲಿಂಗ್ ಅಂತಕ್ಕಂಥದ್ದು ಏನಾಗಿದೆ, ಇದು ಟ್ರಾನ್ಸಿಟಿವ್ ವರ್ಬ್ ಆಗಿದೆ. ಇದು ಟ್ರಾನ್ಸಿಟಿವ್ ವರ್ಬ್ ಯಾಕಾಗಿದೆ ಅನ್ನೋದನ್ನು ನಾವು ಈಗ ನೋಡೋಣ. ಯಾಕಾಗಿದೆಯಪ್ಪ ಅಂತಂದಾಗ ಇಟ್ ಟೇಕ್ಸ್ ದ ಆ್ಯನ್ ಆಬ್ಜೆಕ್ಟನ್ನು ತೆಗೆದುಕೊಂಡಿದೆ. ಇಲ್ಲಿ ಏನು ಹೇಳಿದ್ವಿ ನಾವು ಡೆಫಿನಿಷನ್ದಲ್ಲಿ ನೋಡಿ, ಒಂದರಿಂದ ಇನ್ನೊಂದಕ್ಕೆ ಸಾಗುವುದು ಕ್ರಿಯೆಯು ಕರ್ತೃನೊಂದಿಗೆ ನಿಲ್ಲದೆ. ಇದು ಕ್ರಿಯೆಯು ಕರ್ತೃನೊಂದಿಗೆ ನಿಲ್ಲಂಗಲ್ಲ, ಇದು ಆಬ್ಜೆಕ್ಟ್ ಜೊತೆಗೆ ಬರ್ತಕ್ಕಂಥದ್ದು. ಹೌದಾ. ನಿಲ್ಲದೆ ಕರ್ಮ ಪದಕ್ಕೆ ಸಾಗಿದರೆ ಅಂಥ ಕ್ರಿಯಾಪದವನ್ನು ಸಕರ್ಮ ಕ್ರಿಯಾಪದಗಳೆಂದು ನಾವು ಕರೆಯುತ್ತೇವೆ. ಹೌದಾ. ಸೀತಾ ಈಸ್ ಸೆಲ್ಲಿಂಗ್ ಫ್ರೂಟ್ಸ್. ಅವಳು ಏನು ಮಾಡ್ತಾ ಇದ್ದಾಳು ಅಂತಕ್ಕಂಥದ್ದು ವಾಟ್. ಹೌದಾ. ಇಲ್ಲಿ ಸೀತಾ ಏನು ಮಾಡ್ತಾ ಇದ್ದಾಳು, ಮಾರಾಟವನ್ನು ಮಾಡ್ತಾ ಇದ್ದಾಳು. ಈ ಕರ್ತೃನೊಂದಿಗೆ ಅದು ಇದು ಇಲ್ಲ, ಏನಪ್ಪ ಅಂತಂದ್ರೆ ನಿಲ್ಲೋದಿಲ್ಲ, ಅದರ ಬದಲಾಗಿ ಏನಪ್ಪ ಅಂತಂದ್ರೆ ಆಬ್ಜೆಕ್ಟ್ ಜೊತೆಗೆ ನಿಲ್ತಕ್ಕಂಥದ್ದು. ಹೌದಾ. ಹೀಗಾಗಿ ಸೆಲ್ಲಿಂಗ್ ಅಂತಕ್ಕಂಥದ್ದು ಇಂಟ್ರಾನ್ಸಿಟಿವ್ ವರ್ಬ್ ಆಗಿದೆ. ಅಂದರ್ ಎಕ್ಸಾಂಪಲ್, ಹಿ ರೀಡ್ಸ್ ಎ ನಾವೆಲ್. ಅನದರ್ ಎಕ್ಸಾಂಪಲ್, ಹಿ ರೀಡ್ಸ್ ಎ ನಾವೆಲ್. ನೋಡ್ರಿ ಏನಿದೆ ಇಲ್ಲಿ, ಹಿ ಮೀನ್ಸ್ ಸಬ್ಜೆಕ್ಟ್, ರೀಡ್ಸ್ ಮೇನ್ ವರ್ಬ್, ನಾವೆಲ್ ಆಬ್ಜೆಕ್ಟ್. ಇವು ನಮಗೆ ಇವುಗಳ ನೆಕ್ಸ್ಟ್ ನಾವು ಟೆನ್ಸ್ಗಳನ್ನು ಅಧ್ಯಯನ ಮಾಡುವಾಗ ಇದ್ರ ಬಗ್ಗೆ ಸಂಪೂರ್ಣವಾಗಿ ಏನಪ್ಪ ಅಂತಂದ್ರೆ ಫಾರ್ಮುಲಾಗಳನ್ನು ನಾನು ಹೇಳ್ತೀನಿ. ಈಗ ಏನಪ್ಪ ಅಂತಂದ್ರೆ ಇಷ್ಟು ಏನು ಹೇಳಿದಾನ ಇದನ್ನು ಕರೆಕ್ಟಾಗಿ ತಿಳಿದುಕೊಳ್ಳಿ. ಹಿ ರೀಡ್ಸ್ ಎ ನಾವೆಲ್. ಇಲ್ಲಿ ರೀಡ್ಸ್ ಅಂತಕ್ಕಂಥವ್ರು ಈ ವರ್ಬ್ ಅಂತಕ್ಕಂಥದ್ದು ಏನಿದೆನೋ ಮೇನ್ ವರ್ಬು, ಇದು ಕೂಡ ಏನು ಆಬ್ಜೆಕ್ಟನ್ನು ತೊಗೊಂಡಿದೆ. ಸೈಡ್ ಏನಿದೆ ಆಬ್ಜೆಕ್ಟ್ ಇದೆ. ಆ ಆಬ್ಜೆಕ್ಟನ್ನು ತೊಗೋತಿತ್ತಪ್ಪ ಅಂತಂದಾಗ ಅದು ಏನಾಗ್ತತಿ, ಟ್ರಾನ್ಸಿಟಿವ್ ವರ್ಬ್ ಆಗುತ್ತೆ. ಇದು ಟ್ರಾನ್ಸಿಟಿವ್ ವರ್ಬ್. ಹೀಗಂದಾಗ ಅವನು ಕಾದಂಬರಿಯನ್ನು ಓದುತ್ತಾನೆ. ಎಸ್. ನೆಕ್ಸ್ಟ್ ಎಕ್ಸಾಂಪಲ್ is they like ice cream. ಐಸ್ ಕ್ರೀಮ್ ಅಂತಕ್ಕಂಥದ್ದು ಏನಿದೆ ಆಬ್ಜೆಕ್ಟ್ ಇದೆ, ಲೈಕ್ ಅಂತಕ್ಕಂಥದ್ದು ವರ್ಬ್ ಇದೆ. ಹೌದಾ. ಇದು ಇಂಟ್ರಾನ್ಸಿಟಿವ್ ವರ್ಬ್ ಇದೆ. ಎಂಥ ವರ್ಬ್ ಇದೆ, ಇಂಟ್ರಾನ್ಸಿಟಿವ್ ವರ್ಬ್ ಇದೆ, ಸಕರ್ಮ ಕ್ರಿಯಾಪದವಾಗಿದೆ. ದೇ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ. ಹೀಗಂದಾಗ ನೋಡಿ, ಅವರು ಐಸ್ ಕ್ರೀಮ್ ಇಷ್ಟಪಡುತ್ತಾರೆ. ಅವರು ಐಸ್ ಕ್ರೀಮನ್ನು ಇಷ್ಟಪಡುತ್ತಾರೆ. ಐಸ್ ಕ್ರೀಮನ್ನು ಇಷ್ಟಪಡುತ್ತಾರೆ. ದೆನ್ ಅಂದರ್ ಒನ್ ಎಕ್ಸಾಂಪಲ್, ರವಿ ಕಟ್ಸ್ ಎ ಟ್ರೀ. ಹೌದಾ. ಎ ಟ್ರೀ ಅಂತಕ್ಕಂಥದ್ದು ಏನಿದೆ ಆಬ್ಜೆಕ್ಟ್ ಇದೆ. ಕಟ್ಸ್ ಅಂತಕ್ಕಂಥದ್ದು ಎಂಥ ವರ್ಬ್ ಇದೆ, ಟ್ರಾನ್ಸಿಟಿವ್ ವರ್ಬ್ ಇದೆ. ದೆನ್ ರವಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ಇದೆ. ದೆನ್ ಅಂದರ್ ಒನ್ ಎಕ್ಸಾಂಪಲ್, ದ ಟೀಚರ್ cleaned the boards. ಏನು ಹೇಳ್ತಾ ಇದ್ದಾರೆ ಇಲ್ಲಿ, ದ ಟೀಚರ್ ಕ್ಲೀನ್ಡ್ ದ ಬೋರ್ಡ್ಸ್. ಶಿಕ್ಷಕನು ಬೋರ್ಡನ್ನು ಸ್ವಚ್ಛಗೊಳಿಸಿದನು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಲ್ಪಡುತ್ತದೆ.
ಕ್ಲೀನ್ಡ್ ಅಂತಕ್ಕಂಥದ್ದು ಟ್ರಾನ್ಸಿಟಿವ್ ವರ್ಬ್ ಆಗಿದೆ. ಎಸ್, ಟ್ರಾನ್ಸಿಟಿವ್ ವರ್ಬ್ ಆಗಿದೆ. ಸೊ ಹಿಯರ್ ಟೋಟಲಿ we have seen the words fruits, novel, ice cream, tree, and board are nouns to whom the actions of the subjects pass on. Each of them is called the object. Then ಏನಂತ ಕರಿತೀವಿ ನಾವು? ಪದಗಳಾದ ಯಾವ ಫ್ರೂಟ್ಸು, ನಾವೆಲು, ಐಸ್ ಕ್ರೀಮು, ಟ್ರೀ ಮತ್ತು ಬೋರ್ಡ್ ಅಂತಕ್ಕಂಥ ಇವುಗಳು ಏನಾಗಿವೆ ಏನಪ್ಪ ಅಂತಂದಾಗ ಇವು ನೌನ್ಸ್ಗಳಿದ್ದು ಕೂಡ ಆದರೆ ಇವು ಆ್ಯಸ್ ಲೈಕ್ ಅ ಆಬ್ಜೆಕ್ಟ್. ಇವುಗಳಿಗೆ ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಹೌದಾ? ನೆಕ್ಸ್ಟು ದ ವರ್ಡ್ಸ್ ಸೆಲ್ಲಿಂಗ್ ಅಂತ ಹೇಳಿದೆ, ರೀಡ್ಸ್ ಅಂತ ಹೇಳಿದೆ. ರೀಡ್ಸ್, ಲೈಕ್, ಕಟ್ಸ್, ಕ್ಲೀನ್ಡ್ ಆರ್ ಆಲ್ ವರ್ಬ್ಸ್. ಇವೆಲ್ಲವೂ ಏನಪ್ಪ ಅಂತಂದಾಗ ಕ್ರಿಯಾಪದಗಳಾಗಿವೆ. ಎಂಥ ಕ್ರಿಯಾಪದಗಳಪ್ಪ ಅಂತಂದಾಗ ಈಚ್ ಆಫ್ ದೆಮ್ ಎಕ್ಸ್ಪ್ರೆಸಸ್ an action that passes on from its subject to its object. Such verbs are transitive verbs. So here ಈ ಪದಗಳಾದ ಇವು ಎಲ್ಲ ಪದಗಳಾದ ಯಾವುವು? ಶೆಲ್ಲಿಂಗ್ ಆಗಿರ್ಬೋದು, ರೀಡ್ಸ್ ಆಗಿರ್ಬೋದು, ಲೈಕ್ ಆಗಿರ್ಬೋದು, ಕಟ್ಸ್ ಆ್ಯಂಡ್ ಕ್ಲೀನ್ಡ್ ಇವುಗಳು ಕ್ರಿಯಾಪದಗಳಾಗಿವೆ. ಇವುಗಳಲ್ಲಿ ಪ್ರತಿಯೊಂದು ಕ್ರಿಯಾಪದವು ಕರ್ತೃವಿನಿಂದ ಕರ್ಮದವರೆಗೆ ಸಾಗುವ ಕ್ರಿಯೆಯನ್ನು ತೋರಿಸುತ್ತವೆ. ಏನು? ಕರ್ತೃವಿನಿಂದ ಕರ್ಮ ಪದದವರೆಗೆ ಸಾಗ್ತಕ್ಕಂಥದ್ದು, ಆ್ಯಕ್ಷನ್ ಗೋಯಿಂಗ್ ಆಗ್ತಕ್ಕಂಥದ್ದನ್ನು ತೋರಿಸುತ್ತವೆ. ಇಂತಹ ಕ್ರಿಯಾಪದಗಳನ್ನು ನಾವು ಸಕರ್ಮ ಕ್ರಿಯಾಪದಗಳೆಂದು ಕರೆಯುತ್ತೇವೆ. ಎಸ್, ಐ ಥಿಂಕ್ ಯು ಆರ್ ಅಂಡರ್ಸ್ಟುಡ್ ದಿಸ್ ಒನ್ ಟಾಪಿಕ್. ನೆಕ್ಸ್ಟ್ ಐ ಟೆಲ್ ಯು ನೆಕ್ಸ್ಟ್ ಸೆಷನ್.